Hello and welcome to Mustaq Kunnur Academy. Dear diploma students of all final years, ಗೌರ್ಮೆಂಟ್ ಏಡೆಡ್ ಅಂಡ್ ಪ್ರೈವೇಟ್ ಪಾಲಿಟೆಕ್ನಿಕ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು DCET ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನ ಕೊಡ್ತಾ ಇದ್ದೀನಿ. DCET 2026 ಇದ್ರ ಬಗ್ಗೆ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಬಂದಿದೆ. ಅದೇನು ಅಫಿಷಿಯಲ್ ಇನ್ಫಾರ್ಮೇಶನ್ ನ ಒನ್ ಬೈ ಒನ್ ನಾನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ, ಈಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಇವರು ಮಾಡಿದ್ದು ಟ್ವೀಟ್ ಅಂದ್ರೆ ಎಕ್ಸ್ ಅಕೌಂಟ್ ಲಿಂದ ಇದನ್ನ ಟ್ವೀಟ್ ಅನ್ನು ನಾವು ನೋಡ್ತಾ ಇದೀವಿ ಲೈವ್ ಆಗಿ. ಈಗ ಇದರಲ್ಲಿ ಹೇಳಿದ್ದಾರೆ ಕೆಲವೊಂದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದಾವೆ. ಯಾವ್ದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ? PGCET 2026 24 ಮೇಗೆ ಏನ್ ನಡೆಯಬೇಕಾಗಿತ್ತು MBA MCA ಪ್ರವೇಶ ಪರೀಕ್ಷೆ, ಅದು ಜೂನ್ 14ಕ್ಕೆ ಮುಂದೂಡಲಾಗಿದೆ, ಪೋಸ್ಟ್ಪೋನ್ ಮಾಡಿದ್ದಾರೆ. ಕಾರಣ ಏನಂದ್ರೆ 24ನೇ ತಾರೀಕಿಗೆ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ IAS IPS ಎಕ್ಸಾಮ್ ಏನಿರುತ್ತೆ ಆ ಕಾರಣ ಇದಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಈಗ ಕಮಿಷನರ್ ಸರ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದರಲ್ಲಿ ಈ ಹಿಂದೆ ಪ್ರಕಟಿಸಿದಂತೆ ಮೇ 23ರಂದು ನಡೆಯಬೇಕಾಗಿದ್ದು ಪರೀಕ್ಷೆ, ದಟ್ ಈಸ್ ME MTech ಎಂಟ್ರೆನ್ಸ್ ಎಕ್ಸಾಮ್ ಮತ್ತು DCET ಪರೀಕ್ಷೆಗಳು ನಡೆಯಲಿವೆ. ನೋಡಿ, ದಿಸ್ ಈಸ್ ದಿ ಫೈನಲ್ ಕನ್ಫರ್ಮೇಶನ್ ಫ್ರಾಮ್ ಆನರೇಬಲ್ H ಪ್ರಸನ್ನ IAS ಆಫೀಸರ್, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA. ಇವರು ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂದ್ರೆ, DCET ಎಕ್ಸಾಮ್ ಯಾವುದೇ ರೀತಿ ಪೋಸ್ಟ್ಪೋನ್ ಇಲ್ಲ. ದಿಸ್ ಇಸ್ ಕ್ಲಿಯರ್ ಇನ್ಫಾರ್ಮೇಶನ್. DCET ಎಕ್ಸಾಮ್ ಯಾವುದೇ ರೀತಿ ಪೋಸ್ಟ್ಪೋನ್ ಇಲ್ಲ. ಇದರಲ್ಲಿ 23ನೇ ತಾರೀಕಿಗೆ DCET ಎಕ್ಸಾಮ್ ನಡೆಯುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಅದಕ್ಕೆ ನೀವು ಈಗ ರಿಮೈನಿಂಗ್ ಏನ್ 9 ಡೇಸ್ ಅನ್ನ ಉಳಿದಿದ್ದಾರೆ, ಆ 9 ಡೇಸ್ ಅನ್ನ ಸರಿಯಾಗಿ ಪ್ಲಾನ್ ಮಾಡಿಬಿಟ್ಟು DCET ಅನ್ನ ಕರೆಕ್ಟ್ ಆಗಿ ಪ್ರಿಪೇರ್ ಆಗಿ. ಅಷ್ಟೇ ಅಲ್ಲ, ಹಾಲ್ ಟಿಕೆಟ್ ಯಾವಾಗ ಡೌನ್ಲೋಡ್ ಮಾಡೋದ ಮಾಹಿತಿ ಕೂಡ ಬಂದ ತಕ್ಷಣ, ಅಫಿಷಿಯಲ್ ಇನ್ಫಾರ್ಮೇಶನ್ ಬಂದ ತಕ್ಷಣ ನಿಮಗೆ ಈ ಮಾಹಿತಿಯನ್ನ ಕನ್ವೆ ಮಾಡಲಾಗುವುದು. ನೆನ್ಪಿಟ್ಕೊಳ್ಳಿ, ಐ ರಿಪೀಟ್ ಒನ್ಸ್ ಅಗೇನ್, ದ DCET ಎಕ್ಸಾಮ್ ಈಸ್ ಗೋಯಿಂಗ್ ಟು ಬಿ ಆನ್ 23rd of May 2026. 23rd 2026ಗೆ ಎಕ್ಸಾಮ್ ನಡೆಯಲಿದೆ. ನಿಮ್ಗೆ ಏನೇ ಡೌಟ್ ಇತ್ತಂದ್ರೂ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್ಸ್. ಥ್ಯಾಂಕ್ ಯು.